ಅಡುಗೆ ಸಾಧನಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ಟ್ರೆಡಿಷನಲ್ ಬೆಂಡೆಕಾಯಿ ಮಜ್ಜಿಗೆ ಸಾರು. ಈ ಮಜ್ಜಿಗೆ ಸಾರು ಎಷ್ಟು ಸಿಂಪಲ್ ಆಗಿರುತ್ತೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಆದರೆ ಕೆಲವರಿಗೆ ಈ ಮಜ್ಜಿಗೆ ಒಡೆದೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ನಾನು ಕೆಲವು ಇಂಪಾರ್ಟೆಂಟ್ ಟಿಪ್ಸ್ನ ಹೇಳ್ತೀನಿ. ಅದನ್ನು ಫಾಲೋ ಮಾಡಿದರೆ ಕ್ರೀಮಿಯಾಗಿದ್ದು ಸೂಪರ್ ಆಗಿರೋ ಟೇಸ್ಟಿಯಾಗಿರೋ ಮಜ್ಜಿಗೆ ಸಾರು ರೆಡಿ ಆಗುತ್ತೆ. ಮಾಡೋಕ್ಕೆ ಶುರು ಮಾಡೋಣ. ಹಾಗೆ ನೀವು ಇನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ನ ಟಚ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ಮಜ್ಜಿಗೆ ಸಾರು ಮಾಡೋದಕ್ಕೆ ಮೊದಲು ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆನೋ ಹಾಗೆಯೇ ಅದೇ ಟೇಬಲ್ ಸ್ಪೂನಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. 1 ಗಂಟೆ ನೆನೆಸಿದರೆ ಸಾಕು. ಈಗ ತೊಗರಿಬೇಳೆ ಬೇಡ ಅಂತಂದರೆ ಕಡಲೆಬೇಳೆನೂ ಸಹ ಹಾಕೋಬಹುದು. ಆಗ ಕಡಲೆಬೇಳೆ ಹಾಕಿದರೆ ಅಕ್ಕಿ ಹಾಕೋ ಅವಶ್ಯಕತೆ ಇಲ್ಲ. ಆ ನೆನೆಸಿರೋಂಥ ಬೇಳೆ ಅಕ್ಕಿ ಜೊತೆ ಅರ್ಧ ಸ್ಪೂನಷ್ಟು ಜೀರಿಗೆ, 2 ಹಸಿಮೆಣಸಿನ್ಕಾಯಿ ಹಾಗೆಯೇ ಒಂದು 5ರಿಂದ 6 ಬೆಳ್ಳುಳ್ಳಿನೂ ಹಾಕ್ಕೊಂಡು ಜೊತೆಗೆ 1 ಇಂಚಿನಷ್ಟು ಶುಂಠಿನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣಗೆ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಸಹ ಸೇರಿಸ್ಕೊಂಡು ನೋಡಿ ಈ ಥರ ಪೇಸ್ಟಾಗಿ ರುಬ್ಬಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ನಾನು 1.5 ಕಪ್ಪಿನಷ್ಟು ಗಟ್ಟಿ ಮೊಸರನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ತೀರಾ ತೆಳ್ಳಗೆ ಮಾಡ್ಕೊಬೇಡಿ ಮಜ್ಜಿಗೆ, ಸ್ವಲ್ಪ ಗಟ್ಟಿಗೆ ಮಜ್ಜಿಗೆ ಮಾಡ್ಕೊಳ್ಳಿ. ನಾನು ಮಾಡ್ಕೊಂಡಂಥ ಮಜ್ಜಿಗೆನ ಒಂದು ಬೌಲಿಗೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ರುಬ್ಬಿಟ್ಕೊಂಡಂಥ ಆ ಬೇಳೆ ಮಸಾಲೆನೂ ಸಹ ನಾನು ಅದೇ ಬೌಲಿಗೆ ಸೇರಿಸ್ತಾ ಇದ್ದೀನಿ. ಈ ಮಜ್ಜಿಗೆ ಸಾರಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸಹ ನೀವು ಇದಕ್ಕೆ ಸೇರಿಸ್ಕೊಂಡು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿನೂ ನಾನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಮಜ್ಜಿಗೆ ರೆಡಿ ಆದರೆ ಸಾಕು. ತೀರಾ ತೆಳ್ಳಗೂ ಇರಬಾರ್ದು, ತೀರಾ ಗಟ್ಟಿಗೂ ಇರಬಾರ್ದು. ನೋಡಿ ಇದು ಕರೆಕ್ಟಾಗಿದೆ. ಈಗ ನಾವು ಬೆಂಡೆಕಾಯಿ ಹುರ್ಕೋಬೇಕಾಗುತ್ತೆ. ಒಂದು ಬಾಣಲಿನಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 6ರಿಂದ 7 ಬೆಂಡೆಕಾಯಿನ 1 ಇಂಚಿನಷ್ಟು ಉದ್ದಕ್ಕೆ ನಾನು ಕಟ್ ಮಾಡಿಕೊಂಡು ಅದನ್ನು ಇಟ್ಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ಶ್ರಿಂಕ್ ಆಗಬೇಕು, ಹಾಗೆ ಕಲರು ಚೇಂಜ್ ಆಗಬೇಕು. ಈಗ ಕ್ಲೀನಾಗಿ ಹುರಿದಾಗಿದೆ ಬೆಂಡೆಕಾಯಿ. ಈಗ ಅದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು 5 ನಿಮಿಷ ಇದನ್ನ ಬೇಯಿಸ್ಕೊಂಡ್ರೆ ಸಾಕು. ಸ್ವಲ್ಪ ಸಾಫ್ಟ್ ಆದರೆ ಹುರಿದಾಗಲೇ ಚೆನ್ನಾಗಿ ಬೆಂದಿರುತ್ತೆ. ಈಗ ನೀರು ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದು ಆರಬೇಕು. ಇದು ಬೆಂಡೆಕಾಯಿ ನೀರು ಎಲ್ಲ ಚೆನ್ನಾಗಿ ಆರಿದ ಮೇಲೆ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಂತಹ ಮಜ್ಜಿಗೆ, ಆ ಮಸಾಲೆ, ಆ ನೀರನ್ನು ನಾನು ಈ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಗಮನದಲ್ಲಿಟ್ಕೊಳ್ಳಿ, ಬಿಸಿ ನೀರಿಗೆ ಅಥವಾ ಬಿಸಿ ಬೆಂಡೆಕಾಯಿಗೆ ನಾವು ಮಜ್ಜಿಗೆನ ಸೇರಿಸ್ಬಿಟ್ರೆ ಮಜ್ಜಿಗೆ ಒಡೆದು ಹೋಗ್ಬಿಡುತ್ತೆ. ಹಾಗಾಗಿ ಅದು ಆರಿದ ಮೇಲೆ ನಾವು ಮಜ್ಜಿಗೆ ನೀರನ್ನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲಿ ನಾವು ಇದನ್ನ ಕುದಿಸ್ಬೇಕಾಗುತ್ತೆ. ಅಂದರೆ ಜಾಸ್ತಿ ಕುದಿಸ್ಬಾರ್ದು. ಯಾವಾಗ ಕುದೀತಿದೆ ಅನ್ನೋ ಟೈಮ್ನಲ್ಲಿ ನಾವು ಆಫ್ ಮಾಡಬೇಕಾಗುತ್ತೆ. ಜಾಸ್ತಿ ಕುದಿಬಿಟ್ರೆ ಮಜ್ಜಿಗೆ ಒಡೆದು ಹೋಗ್ಬಿಡುತ್ತೆ. ಅದೇ ಪ್ರಾಬ್ಲಮ್ಮು ಈ ಮಜ್ಜಿಗೆ ಸಾರಲ್ಲಿ. ಅದೊಂದನ್ನು ನಾವು ಕರೆಕ್ಟ್ ಮಾಡ್ಕೊಬಿಟ್ರೆ ಮಜ್ಜಿಗೆ ಸಾರು ಮಾಡೋದು ತುಂಬಾ ಈಸಿ. ಯಾವಾಗ ಸೈಡಲ್ಲಿ ನೊರೆ ಬರೋಕ್ಕೆ ಶುರುವಾಗುತ್ತೋ ಆವಾಗ ನಾವು ಫ್ಲೇಮ್ನ ಆಫ್ ಮಾಡಿಬಿಡ್ಬೇಕು. ಅದು ತುಂಬಾ ಮುಖ್ಯ. ನೋಡಿ ಈಗ ನೋಡಿ ನೊರೆ ಬರ್ತಾ ಇದೆ ನೋಡಿ, ಈಗ ಆಫ್ ಮಾಡಿಬಿಡಿ. ಇದಕ್ಕಿಂತ ನೀವು ಜಾಸ್ತಿ ಕುದಿಯಕ್ಕೆ ಬಿಟ್ಟರೆ ನೀರಾಗಿ ನಿಂತ್ಕೊಬಿಡುತ್ತೆ, ಹೆಬ್ಬೆಪ್ಪಾಗಿ ಹೋಗ್ಬಿಡುತ್ತೆ. ಆಫ್ ಮಾಡಿಬಿಟ್ಟು ಈಗ ತಕ್ಷಣ ನೀವು ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಬಿಡಿ. ಯಾಕೆಂದರೆ ಅದೇ ಪಾತ್ರೆಯಲ್ಲಿ ಹೀಟ್ ಇರುತ್ತಲ್ವ, ಆಗ ಇನ್ನೂ ಅದು ಒಡೆಯೋ ಚಾನ್ಸಸ್ ಇರುತ್ತೆ. ಒಂದ್ಸತಿ ಅದು ಕುದೀತಿದೆ ಅನ್ನೋ ಟೈಮಲ್ಲಿ ನೀವು ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಬಿಟ್ರೆ ಮಜ್ಜಿಗೆ ಸಾರು ಕ್ರೀಮಿಯಾಗಿ ಸೂಪರಾಗಿ ಟೇಸ್ಟಿಯಾಗಿ ರೆಡಿಯಾಗುತ್ತೆ. ಈಗ ನಾನಿಲ್ಲಿ ಒಗ್ಗರಣೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ನೋಡಿ ಇಲ್ಲಿ ನಾನು ಮಜ್ಜಿಗೆ ಮೆಣಸಿನಕಾಯಿ ಸೇರಿಸ್ತಾ ಇದ್ದೀನಿ. ಮಜ್ಜಿಗೆ ಮೆಣಸಿನಕಾಯಿ ಸೇರಿಸ್ಬಿಟ್ರಂತೂ ಮಜ್ಜಿಗೆ ಸಾರಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಫ್ಲೇವರ್ ಆ್ಯಡ್ ಮಾಡುತ್ತೆ. ಅಕಸ್ಮಾತ್ ಮಜ್ಜಿಗೆ ಮೆಣಸಿನಕಾಯಿ ಇಲ್ಲ ಅಂತಂದರೆ ನೀವು ಮಾಮೂಲಿ ಕೆಂಪು ಮೆಣಸಿನಕಾಯಿ ಸೇರಿಸ್ಬೋದು. ಆದರೆ ಮಜ್ಜಿಗೆ ಮೆಣಸಿನಕಾಯಿ ಇದ್ದರೆ ಈ ಮಜ್ಜಿಗೆ ಸಾರಿನ ಒಂದು ಟೇಸ್ಟು ಲೆವೆಲ್ಲೇ ಚೇಂಜ್ ಆಗೋಗ್ಬಿಡುತ್ತೆ. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಕ್ಲೀನಾಗಿ ಬಾಡಿಸ್ಕೊಳ್ಳಿ. ಮಜ್ಜಿಗೆ ಮೆಣಸಿನ್ಕಾಯಿನಲ್ಲಿ ಸ್ವಲ್ಪ ಹುಳಿ ಟೇಸ್ಟ್ ಇರುತ್ತೆ ನೋಡಿ. ಅದು ಮಜ್ಜಿಗೆನಲ್ಲಿ ನೆಂದಾಗ ಮಜ್ಜಿಗೆ ಸಾರು ತಿನ್ನಬೇಕಾದ್ರೆ ಮಧ್ಯೆ ಬಾಯಿಗೆ ಸಿಕ್ಕರೆ ತುಂಬಾ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಮಜ್ಜಿಗೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಜ್ಜಿಗೆ ಸಾರು, ನೀವೇ ಹೇಳ್ತೀರಾ ಎಷ್ಟು ರುಚಿಯಾಗಿರುತ್ತೆ ಅಂತ. ಈಗ ನೋಡಿ ಆ ಒಗ್ಗರಣೆಗೆ ಕೊನೆಗೆ ನಾನು ಹಿಂಗನ್ನು ಸೇರಿಸ್ತಾ ಇದ್ದೀನಿ. ಹಿಂಗೆ ಸೇರಿಸ್ಬಿಟ್ಟು ಒಂದು ಒಗ್ಗರಣೆ ಬಿಸಿನಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಮಜ್ಜಿಗೆ ಸಾರು ಮೇಲೆ ಒಗ್ಗರಣೆನ ನಾನು ಹಾಕ್ತಾಯಿದ್ದೀನಿ. ಒಗ್ಗರಣೆ ಹಾಕಿಬಿಟ್ಟು ಒಂದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಜ್ಜಿಗೆ ಸಾರಿಗೆ ಒಂದು ತುಂಬಾ ಇಂಪಾರ್ಟೆಂಟ್ ಅಂದರೆ ಮಜ್ಜಿಗೆ ಕುದಿಬಾರ್ದು. ಯಾವಾಗ ಕುದೀತಿದೆ ಅನ್ನೋ ಟೈಮ್ನಲ್ಲಿ ನಾವು ಫ್ಲೇಮ್ನ ಆಫ್ ಮಾಡಿಬಿಟ್ರೆ ಮಜ್ಜಿಗೆ ಸಾರು ತುಂಬಾ ಕ್ರೀಮಿಯಾಗಿ ಬರುತ್ತೆ. ಈಗ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದಿಸ್ತಾ ಇದ್ದೀನಿ. ಸೂಪರಾಗಿರೋಂಥ ಟೇಸ್ಟಿಯಾದಂತಹ ಕ್ರೀಮಿಯಾದಂಥ ಮಜ್ಜಿಗೆ ಸಾರು ರೆಡಿಯಾಗಿದೆ. ಇದನ್ನು ಬಿಸಿ ಅನ್ನದ ಜೊತೆ ತುಪ್ಪನೋ ಬೆಣ್ಣೆನೋ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಆಹಾ, ಅದರ ರುಚಿನೇ ಬೇರೆ. ನೋಡಿದ್ರಲ್ಲ ಟೇಸ್ಟಿಯಾದಂಥ ಮಜ್ಜಿಗೆ ಸಾರು ಮಾಡೋದು ಎಷ್ಟು ಈಸಿ ಅಂತ. ನಾನು ತೋರಿಸಿದಂತಹ ಟಿಪ್ಸ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ಕ್ರೀಮಿಯಾದಂಥ ಟೇಸ್ಟಿಯಾದಂತಹ ಮಜ್ಜಿಗೆ ಸಾರು
ರೆಡಿ ಮಾಡಿಬಿಡ್ಬಹುದು. ಸೂಪರಾಗಿರೋ ಮಜ್ಜಿಗೆ ಸಾರು ರೆಡಿಯಾಗಿದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಟಚ್ ಮಾಡೋಣ ಮಿಸ್ ಮಾಡಬೇಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ಏನು ಅನಿಸೋ ಅಂತ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಪಿನಿಯನ್ನ ನಂಗೆ ದಯವಿಟ್ಟು ತಿಳಿಸಿ. ನೀವು ಈ ವಿಡಿಯೋನ ವಾಟ್ಸಪ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.